ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ದ್ವಾದಶ ರಾಶಿಗಳ ಫಲಾಫಲಗಳಲ್ಲಿ ಈ ವಾರದ ಭವಿಷ್ಯ ತಿಳಿದುಕೊಳ್ಳುವಂತಹ ಮುಂದಿನ ರಾಶಿ ಸಾಪ್ತಾಹಿಕ ಭವಿಷ್ಯದಲ್ಲಿ ಕನ್ಯಾ ರಾಶಿ. ಸೊ ಈ ಕನ್ಯಾ ರಾಶಿಯವರಿಗೆ ಈ ಒಂದು ಸಾಪ್ತಾಹಿಕ ಭವಿಷ್ಯದಲ್ಲಿ ಜುಲೈ 2ನೇ ವಾರದ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ಕನ್ಯಾ ರಾಶಿಯವರು ವಾರದ ಪ್ರಾರಂಭ ದಿನ ಅಂದರೆ ಇವತ್ತು ಸೋಮವಾರ ದಿನ ನಿಮಗೆ ಒಂದಷ್ಟು ಪ್ರಮುಖ ಕಾರ್ಯಗಳು ಬರುವಂಥದ್ದಾಗತ್ತೆ. ಅಂದರೆ ಒಂದಿಷ್ಟು ಇಂಪಾರ್ಟೆಂಟ್ ಅಂತ ಇರಲ್ಲ, ಅದು ನಿಮಗೆ ಈ ಒಂದು ವಾರ ಅದು ಮೊದಲನೇ ದಿನದಿಂದ ಪ್ರಾರಂಭ ಆಗುತ್ತೆ. ಅಂದರೆ ಹೊಸ ಒಂದಿಷ್ಟು ಅವಕಾಶಗಳು, ಜವಾಬ್ದಾರಿಗಳು ನಿಮ್ಮ ಮೇಲೆ ಬೀಳುವಂಥದ್ದಾಗತ್ತೆ. ಇದನ್ನು ಆಯ್ಕೆ ಮಾಡ್ಕೋಬೇಕೋ ಬೇಡವೋ ಎಂಬುದನ್ನು ನೀವು ಸ್ವಲ್ಪ ತುಂಬ ಗಾಢವಾಗಿ ವಿಚಾರ ಮಾಡ್ತೀರಾ, ಸ್ವಲ್ಪ ಸಮಯ ತಗೊಳ್ತೀರಾ. ಅಂದರೆ ಒಂದು ದಿನದ ಮಟ್ಟಿಗಾದರೂ ನೀವು ಸಮಯ ತಗೊಳ್ತೀರಾ. ಸೊ ಮರುದಿನ ಇದರ ವಿಷಯದ ಬಗ್ಗೆ ಅವರಿಗೆ ಅಭಿಪ್ರಾಯಗಳನ್ನು ತಿಳಿಸುವಂಥದ್ದಾಗುತ್ತೆ. ಅಂದರೆ ಕನ್ಯಾ ರಾಶಿಯವರಿಗೆ ಈ ವಾರ ಒಂದಿಷ್ಟು ಅವಕಾಶಗಳು, ಅಪಾರ್ಚುನಿಟೀಸ್ ಅಂತಿರಲ್ಲ, ಅದು ನಿಮ್ಮನ್ನು ಹುಡುಕೊಂಡು ಬರುವಂಥದ್ದಾಗುತ್ತೆ. ಸೊ ಒಳ್ಳೆಯದು. ಸೊ ಯಾವಾಗೋ ನೀವು ಅಪ್ಲಿಕೇಶನ್ ಹಾಕಿರ್ಬೋದು ಅಥವಾ ಯಾವಾಗೋ ನೀವು ಯಾರಿಗೋ ಏನೋ ಕೇಳಿರ್ಬೋದು ಈ ಹೆಲ್ಪು. ಸೊ ಈಗ ಆ ಒಂದು ಟೈಮು ಕೂಡಿ ಬರುವಂಥದ್ದಾಗತ್ತೆ. ಇನ್ನು ಅದೇ ರೀತಿಯಾಗಿ ಈ ಕನ್ಯಾ ರಾಶಿಯವರಿಗೆ ಈ ವಾರ ಒಂದಿಷ್ಟು ಕುಟುಂಬದ ಸದಸ್ಯರ ಜೊತೆ ಮಿಂಗಲ್ ಆಗ್ತೀರಾ. ಅಂದರೆ ಅವ್ರ ಜೊತೆ ಒಂದಿಷ್ಟು ಆಗು ಹೋಗುಗಳಿಗೆ, ಜವಾಬ್ದಾರಿಗಳಿಗೆ, ಅವರ ಒಂದು ಬೇಕು ಬೇಡುಗಳಿಗೆ, ಅವರ ಒಂದು ಸಂತೋಷ ಕೂಟದಲ್ಲಿ, ಅವರ ಒಂದು ಭೋಜನ ಕೂಟದಲ್ಲಿ ಎಲ್ಲದರ ಜೊತೆ ಭಾಗಿಯಾಗ್ತೀರಾ. ಅವರ ಜೊತೆ ಸಮಯ ಹೋಗಿದ್ದೇ ನಿಮಗೆ ಗೊತ್ತಾಗೋದಿಲ್ಲ. ಸುಮಾರು ದಿನಗಳ ನಂತರ ಎಲ್ಲ ಬಂಧುಗಳನ್ನು ಜೊತೆಗೂಡಿ ನೀವು ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೂ ದರ್ಶನಕ್ಕೂ ಹೋಗುವಂಥದ್ದಾಗತ್ತೆ. ಸೊ ಹಾಗಾಗಿ ಈ ವಾರ ಸ್ವಲ್ಪ ಲವಲವಿಕೆಯಂತ್ರ ಕೂಡಿದಂಥದ್ದಾಗಿರುತ್ತೆ. ಮತ್ತು ನಿಮಗೆ ಪ್ರತಿ ವಿಷಯದಲ್ಲೂ ಒಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದರೆ, ಸಂತೋಷವಾದಾಗ ಮನಸ್ಸು ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತಂತೆ. ಹಾಗೆ ಪುಣ್ಯಕ್ಷೇತ್ರಕ್ಕೂ ಹೋಗಿ ಬರ್ತೀರಾ, ತದನಂತರ ನಿಮಗೆ ಇಷ್ಟವಾದ ಸ್ಥಳಕ್ಕೂ ಹೋಗಿ ಬರ್ತೀರಾ ಈ ಕನ್ಯಾ ರಾಶಿಯವರು. ಓವರಾಲ್ ಆಗಿ ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಈ ವಾರ. ಒಳ್ಳೆಯದಾಗಲಿ. ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳು ಏನಿದೆ ಆ ಕೃಷ್ಣ ಪರಮಾತ್ಮ ಎಲ್ಲವನ್ನು ಈಡೇರಿಸಲಿ ಅಂತ ಪ್ರಾರ್ಥಿಸುತ್ತೇವೆ. ಇನ್ನು ಮೂರನೇ ಪಾಯಿಂಟಿಗೆ ಬರಬೇಕಾದ್ರೆ ಆರ್ಥಿಕವಾಗಿ ಸ್ವಲ್ಪ ಬಲಿಷ್ಠರಾಗ್ತೀರಾ. ಸೊ ಕೆಲವೊಂದು ದಾನ ಧರ್ಮಗಳಿಗೆ ಪ್ರಾಶಸ್ತ್ಯ ಕೊಡ್ತೀರಾ, ಗುರು ಹಿರಿಯರನ್ನು ಗೌರವಕ್ಕೂ ಪೂರ್ವಕವಾಗಿ ಕಾಣ್ತೀರಾ. ಸೊ ಆ ಒಂದು ಎಲ್ಲ ಮಾಡೋದರಿಂದ ವಾರದ ಕೊನೆಯ ಭಾಗದಲ್ಲಿ ಶುಕ್ರವಾರ, ಭಾನುವಾರ ಅಥವಾ ಶನಿವಾರ ಈ 3 ದಿನಗಳಲ್ಲಿ ನಿಮಗೆ ಗೌರವ ಸನ್ಮಾನಗಳು ಸಿಗುವಂಥದ್ದಾಗುತ್ತೆ. ಯಾವುದೋ ಒಂದು ಸಣ್ಣ ಪುಟ್ಟದು ದೊಡ್ಡದು, ಒಟ್ಟಿನಲ್ಲಿ ನಿಮಗೆ ಈ ಒಂದು ಶುಕ್ರವಾರ, ಶನಿವಾರ, ಭಾನುವಾರ ವಾರದ ಕೊನೆಯಲ್ಲಿ ಮನೆಯವರಾಗಿರಲಿ, ಹೊರಗಿನವರಾಗಿರಲಿ, ಎಟ್ಲೀಸ್ಟ್ ನಮ್ಮ ಒಂದು ಕೆಲಸಕ್ಕೆ ಶಬಾಷ್ ಅಂತ ಹೇಳಿದರು ಅದು ಒಂದು ಗೌರವನೇ. ಅವಾರ್ಡ್ ಕೊಟ್ಟರೆ ಅಷ್ಟೇ ಗೌರವ ಅಲ್ಲ. ಯಾರಾದರೂ ನಮ್ಮ ಕಾರ್ಯ ಕ್ಷೇತ್ರ, ನಮ್ಮ ಒಂದು ಅನಿಸಿಕೆ, ಅಭಿಪ್ರಾಯಗಳನ್ನು ಅವರು ಮೆಚ್ಕೊಂಡ್ರೆ, ತುಂಬ ಚೆನ್ನಾಗಿತ್ತು ರೀ ಕಾರ್ಯಕ್ರಮ, ಅಥವಾ ತುಂಬ ಚೆನ್ನಾಗಿ ಹಾಡಿದ್ರಿ, ತುಂಬ ಚೆನ್ನಾಗಿ ಡ್ರಾಯಿಂಗ್ ಬಿಡಿಸಿದ್ರಿ, ತುಂಬ ಚೆನ್ನಾಗಿ ಮಾತಾಡಿದ್ರಿ, ಅಥವಾ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ರಿ, ಹೀಗೆ ಯಾವುದು ಅನುಕೂಲ ಆಗಿರುತ್ತೆ ಅದು ಅವರ ಹೊಗಳಿಕೆ ಅಂತ ನಿಮಗೆ ಬಂದದ್ದೇ ಅಂಥದ್ದು ವಿಷಯ ನಿಮಗೆ ಈ ಶುಕ್ರವಾರ, ಶನಿವಾರ, ಭಾನುವಾರ ಸಿಗುವಂತಾಗುತ್ತೆ. ಇದರಿಂದ ಮನಸ್ಸು ನಿಮಗೆ ತುಂಬ ಸಂತೋಷ ಆಗುತ್ತೆ. ಸೊ ಎಲ್ಲಿಲ್ಲದ ಒಂದು ಆಸೆ ಆಕಾಂಕ್ಷೆಗಳಿದ್ವಲ್ಲ, ಅದು ಎಲ್ಲೋ ಬಿತ್ತಣಿಕೆ ಪ್ರಾರಂಭ ಆಗುತ್ತೆ ಮುಂದಿನ ದಿನಗಳಿಗೆ ಅಂತಲೂ ಹೇಳ್ಬೋದು. ಇನ್ನು 4ನೇ ವಿಷಯಕ್ಕೆ ಬರೋದಾದರೆ, ಕೆಲವು ಯಾಕೋ ಈ ಒಂದು ವಾರದಲ್ಲಿ ಬೇಡದೇ ಇರೋ ವಿಚಾರಕ್ಕೆ ತಲೆ ಹಾಕಿ ಹುಳ ಬಿಟ್ಕೊಂಡ್ರು ಅಂತಾರಲ್ಲ, ಹಾಗೆ ನೀವು ಯಾವುದೋ ಒಂದು ಬೇಡದ ವಿಷಯಕ್ಕೆ ತಲೆ ಹಾಕಿ ಸ್ವಲ್ಪ ಆರ್ಥಿಕ ನಷ್ಟ ಉಂಟು ಮಾಡ್ಕೊಳ್ತೀರಾ. ಇದ್ರ ಬಗ್ಗೆ ಸ್ವಲ್ಪ ಜಾಗೃತಿಯಾಗಿರಿ ಅಷ್ಟೇ. ಅದು ನಿಮಗೆ ಬೇಡದಾಗಿತ್ತು, ಆದರೂ ಯಾಕೋ ಮುತುವರ್ಜಿ ವಹಿಸ್ಕೊಂಡು ಅದರ ಬಗ್ಗೆ ತುಂಬ ಸ್ಟಡಿ ಮಾಡಿ, ಅದು ಮಾಡಿ, ಅದು ನಿಮ್ಮ ಒಂದು ಏನಂತೀರ ಕಾರ್ಯಕ್ರಮವೂ ಅಲ್ಲ, ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿನೂ ಅಲ್ಲ, ಅಥವಾ ನಿಮ್ಮ ಒಂದು ಯಾರೋ ಕೊಟ್ಟಿದ್ದಾರಂತನೂ ಅಲ್ಲ. ಅದು ಯಾಕೆ ಬಂತು ಗೊತ್ತಿಲ್ಲ ತಲೆಯಲ್ಲಿ ಅಂತ ನೀವು ಸುಮ್ಮನೆ ಅದು ಮಾಡ್ಕೊಂಡ್ಬಿಟ್ಟು ಹೋಗ್ತೀರಾ. ಅದು ಯಾವುದೋ ನಷ್ಟಕ್ಕಾಗೋಗ್ಬಿಡುತ್ತೆ. ಅದಕ್ಕೆ ಬಡ್ಡಿ, ಚಕ್ರ ಬಡ್ಡಿ ಕಟ್ಟುವಂಥ ಪ್ರಮೇಯನೂ ಬರ್ಬೋದು. ಸೊ ಹಾಗಾಗಿ ಆ ಕೆಲಸದ ಬಗ್ಗೆ ಹುಷಾರಾಗಿರಿ. ನಿಮಗೆ ಅವಶ್ಯಕತೆ ಇದೆನಾ, ಖಂಡಿತವಾಗಿ ಮಾಡಿ. ಆದರೆ ಅನಾವಶ್ಯಕ ವಿಷಯಕ್ಕೆ ಕೈ ಹಾಕಿ ಸುಟ್ಟಿಕೊಳ್ಳುವುದು ಬೇಡ ಅಂತ ನಮ್ಮ ಅಭಿಪ್ರಾಯ ಅಷ್ಟೇ ಇಲ್ಲಿ. ಇನ್ನು ಅದೇ ರೀತಿಯಾಗಿ ನಿಮಗೆ ಈ ವಾರ ಒಂದಿಷ್ಟು
ಸಂಬಂಧಿಕರ ಜೊತೆ ಎಲ್ಲೋ ಸ್ವಲ್ಪ ಘರ್ಷಣೆ ಆಗೋದುಂಟು, ಸಣ್ಣ ಪುಟ್ಟ ಏನೋ ಅದು ಗೊತ್ತಿಲ್ಲ. ಆ ಒಂದು ವಿಷಯಕ್ಕೆ ನೀವು ಜಗಳಾಡಬಾರ್ದಾಗಿತ್ತು ಅಂತ ಕೊನೆಯದಾಗ ಗೊತ್ತಾಗುತ್ತೆ. ಬಟ್ ಅದೇನು ಮಾಡಲಿಕ್ಕಾಗಲ್ಲ, ಅಹಂ ಅಂತ ಒಂದು ಇರುತ್ತಲ್ಲ ಮನುಷ್ಯನಿಗೆ, ಅದು ಬಿಟ್ಕೊಡಲ್ಲ. ಸೊ ಹೀಗಾಗಿ ಸ್ವಲ್ಪ ಸಣ್ಣ ಪುಟ್ಟ ಘರ್ಷಣೆಗಳಿರುತ್ತೆ. ನಮ್ಮ ಪ್ರಕಾರ ಇಷ್ಟೇ ಹೇಳೋದು, ಘರ್ಷಣೆ ಯಾವುದಕ್ಕೂ ಬೇಡ. ಅಂಥ ಅವಕಾಶ ಏನಾದರೂ ಸಿಕ್ಕಿದ್ದೇ ಆದಲ್ಲಿ ಅಥವಾ ಅಂಥ ಸಿಚುವೇಶನ್ ಬಂದಿದ್ದೇ ಆದಲ್ಲಿ ಜಾಗ ಖಾಲಿ ಮಾಡಿಬಿಡಿ. ಇಲ್ಲ ಆಂಟಿ, ಇಲ್ಲ ಅಂಕಲ್, ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ, ಆಮೇಲೆ ಮಾತಾಡ್ತೀನಿ ಅಂತ ಹೇಳಿಬಿಡಿ. ಅವ್ರದ್ದು ಗೊತ್ತಾಗುತ್ತೆ ಸಿಂಟಮ್ಸ್, ಅವ್ರು ರೇಗ್ತಾ ಇರೋವಂಥ ಸಿಚುವೇಶನ್ನು ಅಥವಾ ನೀವು ರೇಗ್ತಾ ಇರೋವಂಥ ಸಿಚುವೇಶನ್ನು ಸ್ವಲ್ಪ ಗ್ರಹಿಣಿಕೆ ಮಾಡಿ, ಅದೆಲ್ಲೋ ಬೇರೆ ಹಂತಕ್ಕೆ ಹೋಗ್ತಾ ಇದೆ ಅಂತ ನಿಮ್ಮ ಗಮನಕ್ಕೆ ಬಂದರೆ ಇಮಿಡಿಯೇಟ್ಲಿ ಜಾಗ ಖಾಲಿ ಮಾಡಿಬಿಡಿ. ಆ ಜಾಗದಲ್ಲಿ ನಿಂತ್ಕೊಳ್ಳೇಬೇಡಿ. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ಅದರ ಒಂದು ಅನುಕೂಲತೆ ಸಿಗುವಂತಾಗಿದೆ. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಈ ವಾರ ತುಂಬ ಚೆನ್ನಾಗಿದೆ, ಯೋಗದಾಯಕವಾಗಿದೆ, ಫಲಪ್ರದಾಯಕವಾಗಿದೆ ಹಾಗೂ ಮನಸ್ಪೂರ್ವಕವಾಗಿದೆ. ಇನ್ನೇನು ಬೇಕು ಹೇಳಿ ನಮಗೆ. ಸೊ ಇಷ್ಟೆಲ್ಲ ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲ ಕೊಡ್ತಾ ಇದ್ದಾನೆ. ಸೊ ಆ ಕೃಷ್ಣ ಪರಮಾತ್ಮನಿಗೆ ದಿನ ಬೆಳಗ್ಗೆ ಎದ್ದು ಒಂದು ಜ್ಞಾನ, ಒಂದು ಮಂತ್ರ, ಒಂದು ತಂತ್ರ ಏನಾದರೂ ಮಾಡಿ. ಕೃಷ್ಣ ಕೇಳೋದು ಒಂದು ತುಳಸಿ, ಒಂದಿಷ್ಟು ಸಕ್ಕರೆ ಅಷ್ಟೇ, ಅಥವಾ ಅವಲಕ್ಕಿ, ಸುಧಾಮ ಅಂತೀವಲ್ಲ ಆ ಅವಲಕ್ಕಿ, ಒಂದಿಷ್ಟು ಮೊಸರು ಅವಲಕ್ಕಿನೋ ಅಥವಾ ಏನೋ ಭಕ್ತಿಪೂರ್ವಕವಾಗಿ ಒಂದಿಷ್ಟು ಅವಲಕ್ಕಿ ಅವನಿಗೆ ಮಾಡಿ ನೈವೇದ್ಯ ತೋರಿಸಿ ಕೃಷ್ಣನಿಗೆ, ಸಾಕು. ಇದಕ್ಕಿಂತ ಆ ಕೃಷ್ಣ ಪರಮಾತ್ಮ ನಿಮ್ಮನ್ನು ಹೆಂಗೆ ಕಾಪಾಡ್ತಾನೆ ಅಂದರೆ, ಈ ಕನ್ಯಾ ರಾಶಿಯವರಿಗೆ ನಿಮಗೆ ಇಷ್ಟವಾಗುವಂಥ ದೇವರು ಅಂದ್ರೇ ಕೃಷ್ಣ. ಯಾಕಂದರೆ ಕನ್ಯಾ ಹೆಸರಲ್ಲೇ ಇದೆ ಕನ್ಯಾ ಅಂತ. ಹೇಗೆ ಅಂದರೆ 16,000 ಹೆಣ್ಣು ಮಕ್ಕಳನ್ನು ಮದುವೆಯಾದೇ ಇರತಕ್ಕಂತಹ ಈ ಒಂದು ಕೃಷ್ಣ ಪರಮಾತ್ಮ ಲೀಲಾ, ಆ ಪರಮಾತ್ಮನೇ ಬಲ್ಲ ಅನ್ನೋಂಗೆ ನಿಮ್ಮ ಲೀಲೆಗಳು ಕೃಷ್ಣನಿಗೆ ಗೊತ್ತು. ಹಾಗಾಗಿ ಸಾಧ್ಯವಾದಷ್ಟು ಈ ಕನ್ಯಾ ರಾಶಿಯವರು ಕೃಷ್ಣನ ಬಗ್ಗೆನೇ ಜಾಸ್ತಿ ಒಲವು, ನಲಿವು ಏನು ಬಂದ್ರೂ ಅವ್ರ ಹತ್ರನೇ ನೀವು ಸಮರ್ಪಣೆ ಮಾಡಿ. ಹೀಗಾಗಿ ಕೃಷ್ಣ ಪರಮಾತ್ಮ ನಿಮ್ಮನ್ನು ಕಾಪಾಡ್ತಾನೆ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ಈ ಕೃಷ್ಣನ ಬಿಟ್ಟು ನೆಕ್ಸ್ಟ್ ಏನಾದರೂ ಮಾಡುವಂಥದ್ದಾಗಿದ್ದರೆ ನವಗ್ರಹ ಒಂದಿಷ್ಟು ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ, 9 ಪ್ರದಕ್ಷಿಣೆ ಹಾಕಿ ಹೇಳಬೇಕಾದಾಗ ಇಷ್ಟೇ: ಸೂರ್ಯ, ಚಂದ್ರ, ಕುಜ ಅಥವಾ ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತುವೆ ನಮಃ ಅಂತ ಹೇಳಿಬಿಡಿ. ಅಷ್ಟೇ, ಸಿಂಪಲ್. ಎಲ್ಲ ಸೋಮವಾರ, ಮಂಗಳವಾರ, ಬುಧವಾರ ಹೇಳ್ದಂಗೆ ಅಷ್ಟೇ ಇದು. ಅಲ್ಲಿ ಕುಜ ಒಂದೇ ನಿಮಗೆ ಕನ್ಫ್ಯೂಸು. ಕುಜ ಆದರೂ ಹೇಳಿ ಅಥವಾ ಮಂಗಳ ಅಂತ ಆದರೂ ಹೇಳಿ, ಏನು ತೊಂದರೆ ಇಲ್ಲ. ಸೋಮ ಬಂದುಬಿಟ್ಟು ಚಂದ್ರ, ಬುಧ, ಗುರು, ಶುಕ್ರ, ಶನಿ. ಇನ್ನು ನೆಕ್ಸ್ಟ್ ಭಾನುವಾರ ಸ್ಟಾರ್ಟಿಂಗ್ ಹೇಳಿಬಿಟ್ಟಿರ್ತೀರ ಸೂರ್ಯ. ಅಷ್ಟೇ, ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತುವೆ ನಮಃ ಅಂತ ಪ್ರದಕ್ಷಿಣೆ 9 ಸತ ಹಾಕಿ. ಇದರಿಂದ ಇನ್ನೂ ಸ್ವಲ್ಪ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಬ್ರಾಹ್ಮಣರಿಗೆ ಈ ವಾರ ಒಂದು ಯಾವುದಾದ್ರೂ ಬೆಳ್ಳಿಯದಾಗಿರ್ಬೋದು ಅಥವಾ ಹಿತ್ತಾಳೆದಾಗಿರ್ಬೋದು, ಈ ದೀಪಗಳು ಬರುತ್ತೆ ಚಿಕ್ಕ ಚಿಕ್ಕದಾಗಿ, ಅದು ನಿಮ್ಮ ಭಕ್ತಿ ಇದ್ದರೆ ಕೊಡ್ಬೋದು, ಶಕ್ತಿ ಇದ್ದರೆ ಕೊಡ್ಬೋದು. ಆದರೆ ಮ್ಯಾಂಡೇಟ್ರಿ ಅಂಥದ್ದು ಯಾವುದೂ ಏನೂ ಇಲ್ಲ. ಕೊಟ್ಟರೆ ಈ ಒಂದು ಆಷಾಢ ಮಾಸದಲ್ಲಿ ಅವರ ದೇವರಿಗೆ ದೀಪವನ್ನು ಹಚ್ತಾರೆ. ಸೊ ಆ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಮನೆಯು ಏನಾದರೂ ಅನೇಕ ಸಮಸ್ಯೆಗಳಿಂದ ಅಥವಾ ಕತ್ತಲೆಯಿಂದ ಕೂಡಿದರೆ ಆ ಬೆಳಕು ನಿಮಗೆ ಸಹಾಯ ಮಾಡುತ್ತೆ. ಸೊ ನಿಮ್ಮ ಒಂದು ಅಂಧಕಾರವನ್ನು ಅದು ತೆಗೆದುಹಾಕಿ ಒಳ್ಳೆಯ ಬೆಳಗುವ ರೀತಿಯಲ್ಲಿ ನಿಮ್ಮ ಮನೆ ಬೆಳಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಹಿತ್ತಾಳೆ ಆದರೂ ಆಗ್ಬೋದು, ಬೆಳ್ಳಿದಾದರೂ ಆಗ್ಬೋದು. ಯಥಾಭಕ್ತಿ ಯಥಾಶಕ್ತಿ. ಇಲ್ಲ ಗುರುಗಳೇ ನಮ್ಗೆ ಯಾವುದೂ ಆಗೋದಿಲ್ಲ ಅಂದರೆ ತಲೆನೇ ಕೆಡಿಸ್ಕೊಳ್ಕೋಬೇಡಿ, ಬಿಟ್ಬಿಡಿ ಅಷ್ಟೇ. ಮುಂದೆ ಅನುಕೂಲ ಆದಾಗ ಕೊಡಿ. ಆಷಾಢ ಮಾಸದಲ್ಲಿ ಕೊಟ್ಟರೆ ಈ ದಾನಕ್ಕೆ ತುಂಬ ಶ್ರೇಷ್ಠ ಇದೆ, ಹಾಗಾಗಿ ಹೇಳಲಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇದಾಗಿತ್ತು ಈ ಜುಲೈ ಮಾಸದ 2ನೇ ವಾರದ ಸಾಪ್ತಾಹಿಕ ಭವಿಷ್ಯ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ನೂ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಶೇರ್ ಮಾಡಿಸ್ತಾ ಇದ್ದೀನಿ. ಮತ್ತು ಮುಂದಿನ ವಿಷಯವನ್ನು ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.